ನಮಸ್ತೆ. ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು ಬರೆದಿರೋದು ತಾರಾ ಮಂಜುನಾಥ್. ನಿನ್ನೆ ಓದಂಥ ಚಾಪ್ಟರ್ನ ಇವತ್ತು ಕಂಟಿನ್ಯೂ ಮಾಡೋಣ. ಅದೇನಂದ್ರೆ ಮಾತು ಎಂಬ ಶಕ್ತಿ. ಓಕೆ, ಸೊ ಈಗ ನಾವು ಈ ಆಚರಣೆಯನ್ನ ಯಾಕೆ ಫಾಲೋ ಮಾಡಬೇಕು ಆಯಿತು, ಈಗ ಹೇಗೆ ಫಾಲೋ ಮಾಡಬೇಕು ನೋಡೋಣ. ಮೊದಲನೇದಾಗಿ ಮಾಡಬೇಕಾಗಿರೋದು ಸೆಲ್ಫ್ ಟಾಕ್. ನಮಗೆ ನಾವು ನಮ್ಮ ಜೊತೆಯಲ್ಲೇ ಮಾತಾಡಬೇಕಾಗಿರುವಂಥದ್ದು. ಯಾರು ಸ್ವತಃ ಅವ್ರ ಜೊತೆ ಅವರೇ ಮಾತಾಡ್ತಾರೆ, ಅವರು ಹೆಚ್ಚು ಕಾನ್ಷಿಯಸ್ನೆಸ್ಗೆ ಬರ್ತಾರೆ. ಇದ್ರ ಬಗ್ಗೆ ನಾನು ಒಂದು ಹೇಳ್ತೀನಿ. ನಾನು ತುಂಬ ಯಾರ ಜೊತೆನಾದರೂ ಮಾತಾಡ್ತೀನಿ ಅಂದರೆ ನನ್ನ ಜೊತೆಗೆ ನಾನು ಮಾತಾಡ್ತೀನಿ. ಇವಾಗಲಿಂದ ಅಲ್ಲ, ಚಿಕ್ಕ ಹುಡುಗಿಯಿಂದ ನನಗೊಂದು ಡಿಫಾಲ್ಟಾಗಿ ಬಂದ್ಬಿಟ್ಟಿತ್ತು ಅನ್ಸುತ್ತೆ ಆ ಗುಣ. ನಂಗೆ ಗೊತ್ತಿಲ್ಲ ಹೇಗೆ ಅಂತ. ಬೈಕಲ್ಲಿ ಹೋಗ್ಬೇಕಾದ್ರೆ, ನನ್ನ ಸ್ಕೂಟ್ರಲ್ಲಿ ಹೋಗ್ಬೇಕಾದ್ರೆ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತುಂಬ ನನ್ನ ಒಳಗಡೆನೇ ಮಾತಾಡ್ಕೊಂಡು ಹೋಗ್ತಿದ್ದೆ. ಅಂದರೆ ಹೆಂಗೆ ಅಂದರೆ, ನಾನು ಏನಾದ್ರು ಕೆಲಸ ಮಾಡ್ತಿದ್ದೀನಿ ಅಂದರೆ, ಈ ಕೆಲಸ ನಾನು ಮಾಡ್ತಿದ್ದೀನಿ, ಇದು ಸರಿನಾ ಅಥವಾ ಇದು ತಪ್ಪಾ, ನನಗೆ ಇದ್ರ ಬಗ್ಗೆ ಯಾರೋ ಏನೋ ಹೇಳ್ತಿದ್ದಾರೆ, ಅದನ್ನು ನಾನು ಕೇಳಬೇಕಾ, ಆ್ಯಂಡ್ ಹೇಗೆ ಕೇಳಬೇಕು, ನಾನು ಯಾಕೆ ಕಾನ್ಷಿಯಸ್ನೆಸ್ಸಲ್ಲಿರಬೇಕು, ಈ ಥರ ಎಲ್ಲ ನಾನು ಅಂದ್ಕೊಂಡು ಬರ್ತಾ, ನಾನು ಇವತ್ತು ಯಾರಿಗಾದ್ರೂ ನಾನು ಬೈದಿದ್ರೆ ಅಥವಾ ಇವತ್ತೇನಾದ್ರು ಜಗಳ ಮಾಡಿದರೆ, ನಾನು ನೈಟ್ ಒಳಗಡೆ ಇವತ್ತು ನಾನು ಮಾತಾಡಿದ್ರಲ್ಲಿ ಈ ಪದ ಬಳಸಬಾರ್ದಿತ್ತು, ಈ ಶಬ್ದ ಯೂಸ್ ಮಾಡಬಾರ್ದಿತ್ತು, ಈ ಟೋನಲ್ಲಿ ಮಾತಾಡಬಾರ್ದಿತ್ತು, ಈ ಥರ ಕೇಳಬಾರ್ದಿತ್ತು, ಅದ್ರ ಬದಲು ಬೇರೆ ಯಾವ ಥರ ಕೇಳ್ಬೋದಿತ್ತು ನಾನು, ಈ ಥರ ಎಲ್ಲ ಯೋಚನೆ ಮಾಡ್ತಾ ರಾತ್ರಿ ಏನಾದ್ರು ಜಗಳ ಆಗಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಮರೆತು, ಆಯಿತು ನನ್ನಿಂದ ಆಗಿದೆ, ಅವರಿಂದ ಆಗಿದೆ, ಓಕೆ ನನ್ನಿಂದನೂ ಇಷ್ಟು ಶಬ್ದಗಳು ಹೋಗಿದೆ, ನಾನು ತಿದ್ಕೊಳ್ಳೋಣ ಇದನ್ನು ಅಂತ ನೆಕ್ಸ್ಟ್ ಬೆಳಗ್ಗೆನೇ ಎದ್ದು ಅವ್ರನ್ನ ಮಾತಾಡಿಸಿದ್ದು ಉಂಟು. ಯಾಕೆ ಅಂದರೆ ಸೆಲ್ಫ್ ಟಾಕ್ ಮಾಡ್ಕೊಳ್ಳೋರು ಸೆಲ್ಫ್ ರಿಯಲೈಸೇಷನ್ನ ಚೆನ್ನಾಗಿ ಮಾಡ್ಕೊಳ್ತಾರೆ. ಸೊ ಇದು ಒಂದು ಟಿಪ್ಸ್, ಫಾಲೋ ಮಾಡಿ. ನೀವು ನಿಮ್ಮ ಜೊತೆಗೆ ಮಾತಾಡಿ, ಏನಾದರೂ ಸರಿ. ಇವತ್ತು ಬೆಳಗ್ಗೆಯಿಂದ ನಾನು ಏನು ಮಾಡಿದೆ, ಯಾರಿಗಾದ್ರೂ ಬೇಜಾರು ಮಾಡಿದ್ನಾ, ಯಾರಿಗಾದ್ರೂ ನಾನು ಮೋಸ ಮಾಡಿದ್ನಾ, ಯಾರಿಗಾದ್ರೂ ನಾನು ಕೆಟ್ಟದಾಗಿ ಮಾತಾಡಿದ್ನಾ, ಯಾರ ಬಗ್ಗೆ ಆದರೂ ನಾನು ಯಾರನ್ನಾದ್ರೂ ಉತ್ಸಾಹನ ಕಡಿಮೆ ಮಾಡಿದ್ನಾ, ಇದೆಲ್ಲ ಪ್ರಶ್ನೆ ಮಾಡಿಕೊಂಡ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಬಗ್ಗೆ, ನಾನಿವತ್ತು ನನ್ನ ಬಗ್ಗೆ ಏನು ಯೋಚನೆ ಮಾಡಿದೆ, ನಾನು ಏನು ಆಲೋಚನೆ ಮಾಡಿದೆ, ಇವತ್ತು ನಾನು ಯಾವ ಥಾಟ್ಸ್ ಇತ್ತು ಅಂತ ನಾವು ಸೆಲ್ಫ್ ಟಾಕ್ ಮಾಡಿಕೊಂಡಾಗ ಇನ್ನೂ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ಮೊದಲನೇ ಅಭ್ಯಾಸ ಸೆಲ್ಫ್ ಟಾಕಿಂದ ಸ್ಟಾರ್ಟ್ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿ ನೋಡ್ತಾ ಹೀಗೆ ಹೇಳಿ, ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ, ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ, ನಿನ್ನ ಬದಲಾವಣೆಗಳಿಂದ ನನಗೆ ಖುಷಿ ಆಗ್ತಾ ಇದೆ, ಮತ್ತು ನಿನ್ನಲ್ಲಿ ಅಪ್ರಮೇಯವಾದ ಶಕ್ತಿ ಇದೆ, ನಿನ್ನ ಹತ್ರ ನಿನ್ನ ಕಂಡ್ರೆ ನಂಗೆ ಹೆಮ್ಮೆ ಅನಿಸುತ್ತೆ, ಇದನ್ನು ನಾನು ಎವ್ರಿ ಡೇ ಮಾಡ್ತೀನಿ, ವಿತೌಟ್ ಫೇಲ್ ಮಾಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನನಗೆ ಫಸ್ಟು ನನ್ನ ಶಿವಂಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗಿ ಫಸ್ಟು ಶಿವ ಮುಂದೆ ನಿಂತ್ಕೊಂಡು ಶಿವನ ಜೊತೆ ಚೂರು ಮಾತಾಡಿ, ಆಮೇಲೆ ಕನ್ನಡಿ ಹತ್ರ ಹೋಗಿ ನಿಂತ್ಕೊಂಡು ಮಾತಾಡ್ತೀನಿ. ನನಗೆ ನನ್ನೊಳಗಡೆ ಏನು ಪ್ರಜ್ಞೆ ಇದೆ ಅದು ಹೆಚ್ಚು ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು, ನನ್ನಿಂದ ಒಳ್ಳೊಳ್ಳೆ ಕೆಲಸ ಮಾಡಿಸ್ತಿರೋದಕ್ಕೆ ಥ್ಯಾಂಕ್ ಯು, ನಿಜವಾಗ್ಲೂ ನೀನು ಈ ಎಲ್ಲ ಚಾಲೆಂಜಸ್ನ ಫೇಸ್ ಮಾಡಿ ನಿಲ್ತಾ ಇರೋದಕ್ಕೆ ಥ್ಯಾಂಕ್ ಯು, ಆ್ಯಂಡ್ ನೀನು ನನಗೆ ಯಾವ್ಯಾವ ಟೈಮಲ್ಲಿ ಸಪೋರ್ಟ್ ಮಾಡಿದ್ಯಾ ಥ್ಯಾಂಕ್ ಯು. ಈ ಥರ ಎಲ್ಲ ನಾನು ಕನ್ನಡಿ ನೋಡ್ಕೊಂಡು ಹೇಳಿ ನನಗೆ ನಾನೇ ಒಂದು ಮುತ್ತು ಕೊಡ್ಕೊಳ್ತೀನಿ. ಯಾಕೆ ಅಂದರೆ ಐ ಲವ್ ಮೈ ಸೆಲ್ಫ್, ಆ್ಯಂಡ್ ನಾನು ನನ್ನ ಜೊತೆ ಮಾತಾಡಬೇಕು. ಬೇರೆ ಯಾರ ನಿರೀಕ್ಷೆಗಳು ನಮಗೆ ಕಡಿಮೆ ಆಗಬೇಕು ಅಂದರೆ ಮೊದಲು ನಾವು ನಮ್ಮ ಜೊತೆ ಮಾತಾಡಬೇಕು. ಅದಕ್ಕೆ ಬೆಳಗ್ಗೆ ಎದ್ದು ನೀನು ಇವಾಗ ಏನು ಮಾಡ್ತಿದ್ಯಾ ಕೆಲಸ, ಅದಕ್ಕೆ ನನಗೆ ಖುಷಿ ಇದೆ, ನಿನ್ನ ಬದಲಾವಣೆಗಳ ಬಗ್ಗೆ ಖುಷಿ ಇದೆ ಅಂತ ಹೇಳಬೇಕು. ಇದು ನಿಮಗೆ ವಿಚಿತ್ರ ಅಂತ ಅನಿಸಿದ್ರು ಈ ಅಭ್ಯಾಸವನ್ನು ಮಾಡಿ. ಯಾಕಂದರೆ ನಮ್ಮ ದೇಹ, ನಮ್ಮ ನರ ವ್ಯವಸ್ಥೆ ನಾವು ಏನನ್ನು ಹೇಳ್ತೀವೋ ಅದನ್ನೆಲ್ಲ ಕಾಪಿ ಮಾಡ್ಕೊಳ್ಳುತ್ತೆ. ಫಸ್ಟ್ ಮಾಡಬೇಕಾಗಿರೋ ಕೆಲಸ. ಇನ್ನು ಮುಂದೆ ಮಿರರ್ ಟೆಕ್ನಿಕ್ ಆಲ್ಮೋಸ್ಟ್ ನಾನು ಯಾಕೆ ಹೀಗೆ ಪ್ರೋಗ್ರಾಮ್ ಅಟೆಂಡ್ ಮಾಡಿರೋರಿಗೆ ಗೊತ್ತು, ಅವರೇ ಮಾಡಿ ತುಂಬ ರಿಸಲ್ಟ್ ಬಂದಿದೆ. ಸೊ ಇವಾಗ ನಾನು ಸ್ವಲ್ಪ ಸ್ಟ್ರಾಂಗಾಗಿ ಮಾಡಿ. ಇವಾಗ ನಾನು ಹೇಳಿದ್ನೆಲ್ಲ ಸ್ಟೇಟ್ಮೆಂಟು, ಆ ಸ್ಟೇಟ್ಮೆಂಟ್ ಹೇಳ್ಕೊಳ್ಳಿ ದಿನ ಬೆಳಗ್ಗೆ ಎದ್ದು. ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ, ನಿನ್ನ ಬದಲಾವಣೆ ಆಗ್ತಾ ಇರೋದು ನಂಗೆ ಖುಷಿ ಆಗ್ತದೆ, ನಿನ್ನೊಳಗಡೆ ಅಪಾರವಾದ ಶಕ್ತಿ ಇದೆ, ಆಲ್ ದಿ ಬೆಸ್ಟ್ ಅಂತನಾದರೂ ಹೇಳ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಏನಂದರೆ ತುಂಬ ಇಂಪಾರ್ಟೆಂಟು, ಪ್ರಾಕ್ಟೀಸ್ ಮಾಡಿ. ಇವತ್ತು ನಾನು ಏನನ್ನು ನನ್ನ ಬಗ್ಗೆ ನಾನು ಪ್ರೂವ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಇವತ್ತು ನಾನು ಸತ್ಯದಿಂದ ಇರಬೇಕು. ಎರಡನೇದು, ನಾನು ಯಾರ ಮೇಲೂ ಕಂಪ್ಲೇಂಟ್ ಮಾಡಲ್ಲ. ಇವೆರಡನ್ನ ನೀವು ಇವತ್ತಿಂದ ಫಾಲೋ ಮಾಡಿ. ನಾನು ಯಾರ ಬಗ್ಗೆನೂ ಕಂಪ್ಲೇಂಟ್ ಮಾಡಲ್ಲ, ಆ್ಯಂಡ್ ನಾನು ಸತ್ಯದಿಂದ ಇರ್ತೀನಿ. ಇದೊಂದು ಇವತ್ತಿನ ದಿನ ಅಂತ ಈ ಥರ ಪ್ರಾಕ್ಟೀಸ್ ಮಾಡಿ. ನೀವು ಪ್ರತಿ ಬಾರಿ ನೀವೇನು ಅಂತ ನೀವು ತಪ್ಪು ಮಾಡಿ, ಆ ತಪ್ಪು ನಾನು ಮಾಡಿಲ್ಲ ಅಂತ ಹೋಗಿ ನೀವು ಪ್ರೂವ್ ಮಾಡ್ಕೊಳಕ್ಕೆ ಹೋದಾಗ ನಿಮ್ಮ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ನಕಾರಾತ್ಮಕವಾಗಿ ಮಾತಾಡಿದಾಗ ತಕ್ಷಣ ನೀವು ಏನಾದರೂ ಇನ್ ಕೇಸ್ ಆ ಥರ ಅನ್ನಿಸಿದಾಗ ತಕ್ಷಣ ಇದನ್ನು ಹೇಳ್ಕೊಳ್ಳಿ. ಏನಂದರೆ ನಿಮ್ಮ ವಾಕ್ಯವನ್ನು ಸಕಾರಾತ್ಮಕವಾಗಿ ಮರುಹೊಂದಿಸಿ. ಏನೋ ನೆಗೆಟಿವ್ ಆಗಿ ಹೇಳ್ತಿರ್ತೀರಾ, ಇಮಿಡಿಯೇಟ್ ತಿದ್ಕೊಳ್ಳಿ. ಹೇಗೆ ಅಂದರೆ, ನಾನು ಇದನ್ನು ಹೆಂಗೆ ಮಾಡೋದು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾನು ನಮ್ಮಮ್ಮನ ಹತ್ರ ಕೆಲವೊಂದು ಸುಳ್ಳು ಹೇಳ್ಬಿಡ್ತಾ ಇದ್ದೆ.
ಸುಳ್ಳು ಹೇಳಿಬಿಟ್ಟು ಒಂದು 10 ನಿಮಿಷಕ್ಕೆ ನಾನು ಒಳಗಡೆ ಕೊರಿತಾ ಇರ್ತಿತ್ತು, ನಮ್ಮಮ್ಮಂಗೆ ಸುಳ್ಳು ಹೇಳ್ಬಿಟ್ಟೆ, ನಮ್ಮಮ್ಮಂಗೆ ಸುಳ್ಳು ಹೇಳ್ಬಿಟ್ಟೆ ಅಂತ. ಹೋಗ್ಬಿಟ್ಟು ನಿಜ ಹೇಳ್ಬಿಡ್ತಿದ್ದೆ, ಅಮ್ಮ ಸಾರಿ ಹಿಂಗಾಯ್ತು, ಹಿಂಗಾಗ್ಬಿಡ್ತು ಅಂತ ಹೇಳ್ಬಿಡ್ತಿದ್ದೆ. ಆವಾಗಲೇ ಯಾಕೆ ಹೇಳಿಲ್ಲ ಅಂದರೆ ನಂಗೆ ಭಯ ಆಯಿತು, ಹೇಳಲಿಲ್ಲ, ಬಟ್ ನಿಂಗೆ ಸುಳ್ಳು ಹೇಳೋಕ್ಕೆ ನಂಗೆ ಮನಸ್ಸು ಬರಲಿಲ್ಲ ಅಂತ. ಇವತ್ತಿಗೂ ನನ್ನಮ್ಮ ನನ್ನನ್ನು 100% ನಂಬೋದು ಇದೇ ಕಾರಣಕ್ಕೆ. ಯಾಕಂದರೆ ನಾನು ಅದನ್ನು ಅವರು ಅಂತಲ್ಲ, ಎಲ್ರಿಗೂ ಕೂಡ ಏನಾದ್ರು ಸುಳ್ಳು ಹೇಳಿದ್ರೆ ಸಾರಿ ನಾನು ಸುಳ್ಳು ಹೇಳ್ಬಿಟ್ಟೆ ಹೇಳ್ಬಿಡ್ತೀನಿ. ನನಗೆ ಕೆಲವು ನನ್ನ ಹಸ್ಬೆಂಡು ಮತ್ತು ನನ್ನ ಫ್ಯಾಮಿಲಿ ಕೆಲವರು ರೇಗಿಸ್ತಾ ಇರ್ತಾರೆ, ನೀನೇನಾದರೂ ಇವಾಗ ಹೇಳಿರ್ತೀಯಾ, ಸುಳ್ಳು ಹೇಳ್ಬಿಟ್ಟಿರ್ತೀಯಾ, ಆಮೇಲೆ ನೀನೇ ಹೋಗೆಲ್ಲ ನಿಜ ಹೇಳ್ಬಿಡ್ತೀಯ, ನಮ್ಮನ್ನು ಬೈಸ್ಬಿಡ್ತೀಯ ಅಂತ. ಅದಕ್ಕೆ ಇವಾಗ ನಾನು ಹೇಗಿದ್ರೂ ನಿಜ ಹೇಳ್ತೀನಿ, ನಿಮಗೆ ಗೊತ್ತಿರಲಿ, ಅವಳೇ ಹೇಳ್ತಾಳೆ ಅಂತ ಗೊತ್ತಿತ್ತು, ಅದಕ್ಕೆ ನಾವು ಸುಮ್ಮನಾದ್ವಿ ಅಂತ ಹೇಳಿಬಿಡಿ ಅಂತ. ಸೊ ಆಟೋಮೆಟಿಕ್ಕಾಗಿ ನೀವು ಸುಳ್ಳು ಹೇಳ್ತಿದ್ದೀರಾ ಅಂದ ತಕ್ಷಣ ಇಮಿಡಿಯೇಟ್ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಕೃತಜ್ಞತೆನ ಆ್ಯಡ್ ಮಾಡಿ, ನನಗೆಷ್ಟು ಬೆನಿಫಿಟ್ಸ್ ಆಗ್ತಾ ಇದೆ, ನನಗೆಷ್ಟು ಒಳ್ಳೇದಾಗ್ತಾ ಇದೆ, ನಿಮ್ಮ ಬಗ್ಗೆ ನೀವು ಪರಿಸ್ಥಿತಿ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆ ಗ್ರ್ಯಾಟಿಟ್ಯೂಡ್ನ ಜಾಸ್ತಿ ಮಾಡಿ. ಕಾರಣ ಕೊಡೋದ್ರ ಬದಲು ಪರಿಹಾರವನ್ನು ಹುಡುಕಿ, ರೀಸನ್ಸ್ ಹುಡ್ಕೋದ್ರ ಬದಲು ಏನು ಪರಿಹಾರ ಇದೆ, ಏನು ಪರಿಹಾರ ಇಟ್ಕೋಬೇಕು, ನಾನು ಪರಿಹಾರವನ್ನು ಹುಡುಕಿ. ಏನು ಗೊತ್ತಾ, ಕೆಲವ್ರಿಗೇನಾಗುತ್ತೆ, ಪರಿಹಾರ ಹುಡ್ಕೋಕ್ಕೆ ಭಯ. ಯಾಕಂದರೆ ಆ ಪರಿಹಾರದಲ್ಲಿ ನಿಮ್ಗೇನೋ ಒಂದು ಬೇಕಾಗಿರೋದು ಸಿಗಲ್ಲ ಅಂದ್ಕೊಳ್ಳಿ, ಆವಾಗ ನೀವು ಸೊಲ್ಯೂಷನ್ಗೆ ಹೋಗಲ್ಲ. ಅಥವಾ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಅದೇನೋ ನೀವು ಮಾಡೋದು ಹಾರ್ಡ್ ಇರುತ್ತೆ ಅಥವಾ ರಿಸ್ಕ್ ಇರುತ್ತೆ, ಆ ರಿಸ್ಕ್ ಯಾರು ತೊಗೊಳ್ತಾರೆ ಅಂತ ನಾವು ಸೊಲ್ಯೂಷನ್ನೇ ಹುಡ್ಕಕ್ಕೆ ಹೋಗಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನನ್ನ ಹತ್ರ ಮುಂಚೆ ಕೌನ್ಸಿಲಿಂಗ್ ಬಂದವರೆಲ್ಲ ಏನು ಮಾಡ್ತಾಯಿದ್ರು, ಅವರಿಗೆ ಏನು ಬೇಕು ಹಂಗೆ ನನ್ನ ಹತ್ರ ಹೇಳಿಸ್ಕೊಳ್ಳೋಕ್ಕೆ ಹೇಳ್ತಾಯಿದ್ರು. ಯಾಕಂದರೆ ನನ್ನಿಂದ ಹೇಳೋ ಅಂಥ ಕೆಲವೊಂದು ಪರಿಹಾರಗಳು ಅವ್ರಿಗೆ ಸ್ಟ್ರಾಂಗ್ ಆಗಿರ್ತಿತ್ತು, ಅದನ್ನು ಫಾಲೋ ಮಾಡೋಕ್ಕಾಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ಹೇಳಿಸ್ಕೊಳ್ಳೋ ಥರ. ಬಟ್ ನಾನು ಹೇಳ್ತಿರ್ಲಿಲ್ಲ ಬಿಡಿ. ಬಟ್ ನಾನು ಹೇಳಿದ್ದು ಹಿಂಗೆ ಮಾಡ್ತಿರ್ತೀವಿ. ಅದ್ರ ಬದಲು ಇಲ್ಲ, ನಂಗೆ ಸೊಲ್ಯೂಷನ್ ಬೇಕು, ಕಷ್ಟ ಆದರೂ ಪರವಾಗಿಲ್ಲ, ನನಗೆ ಪರಿಹಾರ ಬೇಕು ಅಂತ ಡಿಸೈಡ್ ಮಾಡಿ. ಆಮೇಲೆ ಈ ಒಂದು ಬದಲಾವಣೆ ನಿಮ್ಮ ಭಾವನಾತ್ಮಕ ಕಂಪನವನ್ನು ಕೂಡ ಪರಿವರ್ತನೆ ಮಾಡುತ್ತೆ. ನೆಗೆಟಿವ್ ಪದಗಳು ಬೆಳೆಸಬೇಕಾದ್ರೆ ಇಮಿಡಿಯೇಟ್ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ, ಕೃತಜ್ಞತೆನ ಆ್ಯಡ್ ಮಾಡಿ, ಸೊಲ್ಯೂಷನ್ಸ್ ಕಡೆಗೆ ಫೋಕಸ್ ಮಾಡಿ, ಆ್ಯಂಡ್ ಭಾವನಾತ್ಮಕವಾಗಿ ವೈಬ್ರೇಷನ್ಸ್ನ ಜಾಸ್ತಿ ಮಾಡ್ಕೊಳ್ಳಿ. ಮೂರನೇದು ಏನಂದರೆ, ಬೇರೆಯವ್ರ ಜೊತೆ ಆದಷ್ಟು ಅಲ್ಲ, ಬೇರೆಯವ್ರ ಜೊತೆ ಕಾನ್ಷಿಯಸ್ನೆಸ್ಸಿಂದ ಅಬ್ಸರ್ವ್ ಮಾಡಿ ಸ್ಮೂತಾಗಿ ಮಾತಾಡೋಕ್ಕೆ. ಇಂದು ಯಾರ ಹತ್ರನಾದರೂ ನಾನು ಮಾತುಗಳನ್ನು ರಫ್ ಆಗಾಡಿದ್ದೀನ, ಇವತ್ತು ಯಾರಿಗಾದ್ರೂ ನಾನು ಮಾತಾಡಿಸ್ದೆ ಅವರಿಗೆ ಹರ್ಟ್ ಮಾಡಿದ್ದೀನ, ಅವರಲ್ಲಿ ಇವಾಗ ಎದುರುಗಡೆ ಇರೋ ವ್ಯಕ್ತಿಗಳಲ್ಲಿ ನೀವು ಮೆಚ್ಚೋ ಅಂಥ ಗುಣ ಯಾವುದು ಅದನ್ನು ಹೇಳಿ. ಇನ್ನೊಬ್ಬರನ್ನ ಇನ್ಸ್ಪೈರ್ ಅಂದರೆ ಅವರಿಗೆ ಅವ್ರ ಬಗ್ಗೆ ಸೆಲ್ಫ್ ಲವ್ ಬರೋ ಥರ ಮಾಡಿ. ಇನ್ನೊಬ್ಬರನ್ನ ಮೋಟಿವೇಟ್, ಇವತ್ತು ನಾನು ಯಾರಿಗಾದ್ರೂ ಮೋಟಿವೇಟ್ ಮಾಡೋದನ್ನ, ಇವತ್ತು ನಾನು ಯಾರಿಗಾದ್ರೂ ಒಳ್ಳೇದನ್ನು ಮಾತಾಡೋದನ್ನ, ಇವತ್ತು ಯಾರ್ದಾದ್ರೂ ಭವಿಷ್ಯಕ್ಕೆ ನಾನು ಅವ್ರ ಕೈಲಾಗುತ್ತೆ ಅನ್ನೋ ಸಾಮರ್ಥ್ಯನ ತುಂಬೋದನ್ನ. ಯಾಕಂದರೆ ನಿಮ್ಮ ಮಾತುಗಳಿಂದ ಒಬ್ಬರ ಜೀವನ ಬದಲಾಗಬಹುದು. ನಿಮ್ಮ ಜೀವನದಲ್ಲಿ ಇನ್ನಷ್ಟು ಕಂಪನವನ್ನು ನೀಡುವ ಪದಗಳು ಯಾವ್ಯಾವುದು ನೋಡೋಣ. ತುಂಬ ಇದೆ, ಏನು ಗೊತ್ತಾ, ಸಿಕ್ಕಾಪಟ್ಟೆ ಇದೆ. 100+ ಕೊಡ್ತೀನಿ ನಾನು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವರ್ಡ್ಸ್ಗಳನ್ನ. ಇಲ್ಲಿ ಒಂದು 6 ವರ್ಡ್ ಆಯಿತಾ. ಓಕೆ, 5 ವರ್ಡ್ ಏನಂದರೆ, ನನ್ನಿಂದ ಈ ಕೆಲಸ ಆಗಲ್ಲ ಅಂತ ಹೇಳೋದ್ರ ಬದಲು ನಾನು ಕಲಿತೀನಿ ಅಂತ ಹೇಳಬೇಕು. ನನಗೆ ಸುಸ್ತಾಗಿದೆ, ಇದು ಕಷ್ಟ ಆಗುತ್ತೆ ಅನ್ನೋದ್ರ ಬದಲು ನಾನು ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಬೇಕು. ಅಯ್ಯೋ ನಾನು ಸೋತೋದೆ ಅನ್ನೋದ್ರ ಬದಲು ನಾನು ಹೊಸದನ್ನೇನೋ ಕಲಿತೆ ಅಂತ ಹೇಳಬೇಕು. ಅವರಿಗೆ ಇದು ಅರ್ಥ ಆಗಲ್ಲ ಅನ್ನೋದ್ರ ಬದಲು ನಾನು ಹೇಗೆ ಅರ್ಥ ಮಾಡಿಸ್ಬೋದು ಅಂತ ನೋಡಬೇಕು. ಅಕಸ್ಮಾತ್ ಇದು ಆಗಲ್ಲ ಅಂದರೆ ಅನ್ನೋದ್ರ ಬದಲು ಅಕಸ್ಮಾತ್ ಈ ಕೆಲಸ ಚೆನ್ನಾಗಾದರೆ ಅಂತ ಯೋಚನೆ ಮಾಡಬೇಕು. ಅದೇ ಥರ ಯಾರಾದರೂ ಏನಾದ್ರು ಕೇಳಿದಾಗ ನಂಗೆ ಇದು ಗೊತ್ತಿಲ್ಲ ಅಂತ ಹೇಳೋದ್ರ ಬದಲು ನಾನು ಅದನ್ನು ತಿಳ್ಕೊಳ್ತೀನಿ ಅಂತ ಹೇಳಬೇಕು. ಆಮೇಲೆ ಇದೆಲ್ಲಿದೆ ಅಂತ ಅಂದರೆ ನಾನು ನೋಡಿಲ್ಲ ಅನ್ನೋದ್ರ ಬದಲು ಹುಡುಕ್ತೀನಿ ಅಂತ ಹೇಳಬೇಕು. ಈ ಥರ ತುಂಬ ಇದೆ ನಾವು ದಿನನಿತ್ಯ ಬಳಸೋದ್ರಲ್ಲಿ. ಇಲ್ಲ ಆಗಲ್ಲ ನೋಡೋಣ. ಈಗ ಎಕ್ಸಾಂಪಲ್, ಏನಾದರೂ ಇದಿದೆಯಾ ಊಟ ಅಂತಂದರೆ ಇಲ್ಲ ಅನ್ನೋದ್ರ ಬದಲು ಮಾಡಬೇಕು ಅಂತ ಹೇಳಿ. ಸಾಂಬಾರು ಖಾಲಿ ಆಯಿತು ಅನ್ನೋದ್ರ ಬದಲು ಮಾಡಬೇಕು ಅಂತ ಹೇಳಿ. ಅಥವಾ ಕಾಫಿ ಬೇಕು ಅಂತ ಯಾರಾದರೂ ಕೇಳಿದ್ರೆ, ನಿಮ್ಗೆ ಕಾಫಿ ಬೇಕು ಅಂದರೆ ನೀವು ಹೇಳಿ, ಏನು ಇವಾಗ ಎಕ್ಸಾಂಪಲ್ ಸಕ್ಕರೆ ಇರೋದಿಲ್ಲ, ಸಕ್ಕರೆ ತರಬೇಕು ಅಂತ ಹೇಳಿ. ಎಷ್ಟಿದೆ ಗೊತ್ತಾ ಈ ಥರ ನೀವು ಕರೆಕ್ಟಾಗಿ ಕಾನ್ಷಿಯಸ್ಸಾಗಿ ಯೂಸ್ ಮಾಡಿದ್ರೆ. ಓಕೆ, ಬಸ್ಸಲ್ಲಿ ಬರ್ತಿರ್ತೀರ. ಈಗ ನೋಡಿ, ರೀಸೆಂಟಾಗಿ ನಾನು ಬಸ್ಸಲ್ಲಿ ಹೋದಾಗ ಏನಾಯಿತು, ಸಿಕ್ಕಾಪಟ್ಟೆ ರಶ್ ಇತ್ತು. ಒಂದು ಫಂಕ್ಷನ್ ಟೈಮಲ್ಲಿ ಹೋಗ್ಬಿಟ್ಟಿದ್ದೆ. ಸೊ ಸಿಕ್ಕಾಪಟ್ಟೆ ರಶ್ ಇತ್ತು. 4:45 6 ಗಂಟೆ ತನಕ ಬಸ್ ಸಿಗಲಿಲ್ಲ. ಫುಲ್ ಆ ಕಡೆಯಿಂದ ಈ ಕಡೆಯಿಂದ ಖುಷಿಯಾಗಿ ಓಡಾಡ್ತಾ ಇದ್ದಿದ್ದು. ಬಟ್ ಕಾನ್ಷಿಯಸ್ ಆಗಿ ಪದಗಳ ಮೇಲೆ ಗಮನ ಇರಬೇಕು. ಆ್ಯಂಡ್ ಓಕೆ, ವಾಟ್ ನೆಕ್ಸ್ಟ್ ಸೊಲ್ಯೂಷನ್, ನೆಕ್ಸ್ಟ್ ಏನು ಹುಡುಕ್ಬೇಕು ಅಂತ ಹುಡುಕ್ತಾ ಇರಬೇಕು ಮೈಂಡಲ್ಲಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ನೆಗೆಟಿವ್ ವರ್ಡ್ಸ್ ಕೊಡ್ಕೊಳ್ಳೇಬಾರ್ದು. ಸೊ ನಾನು ಅಲ್ಲಿಂದ ಅದಾದಮೇಲೆ ಹೋದಾಗ ನನ್ನ ಅಣ್ಣ ಪಿಕ್ ಮಾಡೋಕ್ಕೆ ಬಂದ್ಬಿಟ್ಟು ಅವನೇನು ಹೇಳ್ದ, ನೀನು ಕಾರಲ್ಲಿ ಬರೋದು ಬಿಟ್ಬಿಟ್ಟು ಬಸ್ಸಲ್ಲಿ ಬಂದಿದ್ಯಾ ಹಾಗೆ ಹೀಗೆ. ಇಲ್ಲ, ಒಬ್ಬಳೇ ಬರ್ತಿದ್ನಲ್ಲ, ಅದಕ್ಕೆ ಬಸ್ಸಲ್ಲೇ ಬಂದೆ, ಸುಮ್ಮನೆ ಯಾಕೆ
ಕಾರ್ ತರಲಿ ಬೆಂಗಳೂರಿಂದ ಅಂತ, ಬಿಕಾಸ್ ಊರಿಗೆ ಹೋಗಬೇಕಿತ್ತು. ಅದಕ್ಕೆ ಒಬ್ಬಳೇ ಅಲ್ವಾ ಅಂತ ಬಸ್ಸಲ್ಲಿ ಬಂದುಬಿಟ್ಟೆ. ನೋಡು ಎಷ್ಟು ರಿಸ್ಕು ಹಾಗೆ ಹೇಗೆ ಅಂದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದೆ. ಎಷ್ಟು ದಿನ ಆಗಿತ್ತು ಬಸ್ಸಲ್ಲಿ ಇಷ್ಟು ರಶ್ ಇರೋ ಜನನ ನೋಡಿ, ಅವ್ರು ಏನೇನು ಮಾತಾಡ್ತಾರೆ, ಅವ್ರು ಹೆಂಗೆ ಇರ್ತಾರೆ ಅವೆಲ್ಲ ನೋಡಿ ಎಷ್ಟು ದಿನ ಆಗಿತ್ತು, ತುಂಬ ದಿನ ಆಯಿತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ನಿನಗೇನು ಕೆಟ್ಟ ಎಕ್ಸ್ಪೀರಿಯನ್ಸ್ ಆದರೂ ನಂಗೆ ಗೊತ್ತಿತ್ತು ನೀನು ಬಂದ ತಕ್ಷಣ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳ್ತೀಯಾ ಅಂತ. ಬಿಕಾಸ್ ಹೌದಲ್ವಾ, ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಲ್ವಾ. ಸೊ ಹಾಗಾಗಿ ನಾವು ತುಂಬ ಇಂಪಾರ್ಟೆಂಟಾಗಿ ನೋಡ್ಕೊಬೇಕಾಗಿರೋದು ಪ್ರತಿ ಸಿಚುಯೇಷನಲ್ಲೂ. ನಿಮಗೆ ಸೀಟ್ ಸಿಗಲಿಲ್ವಾ ಅಂತ ಕೇಳಿದ್ರೆ ಅಲ್ಲಿಂದ ಅಲ್ಲಿವರೆಗೂ ನಿಂತ್ಕೊಂಡು ಬಂದೆ, ಆಮೇಲೆ ಸಿಕ್ತು ಅಂತ ಹೇಳಬೇಕು. ಎಕ್ಸಾಂಪಲ್, ಇವಾಗ ನೀವು ತುಮಕೂರಿಂದ ಮೈಸೂರಿಂದ ಹೊರಟಿರ್ತೀರ ಅಂದ್ಕೊಳ್ಳಿ, ನಂಗೆ ಸೀಟ್ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳಿ. ನೀವೆಲ್ಲೋ ಒಂದು ಕಡೆ ಸೀಟ್ ರಶ್ ಇತ್ತಾ, ಟ್ರೈನು ಬಸ್ ರಶ್ ಇತ್ತಾ, ಸೀಟ್ ಸಿಕ್ತಾ ಅಂದರೆ ಹಾಂ ಬಿಡದಿಯಿಂದ ಸಿಕ್ತು ಅನ್ನಿ. ಅಲ್ಲಿವರೆಗೂ ನಿಂತ್ಕೊಂಡ್ಬಂದ್ರಾ? ಹ್ಞೂ ಬಿಡದಿಯಿಂದ ಸಿಕ್ತು ಅನ್ನಿ. ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ. ನಾನು ಹೇಳ್ತಾ ಹೋದರೆ 100+ ಹೇಳ್ಬಿಡ್ತೀನಿ. ಅದಕ್ಕೆ ಇಷ್ಟಾದರೂ ಮಾಡಿ ದಿನನಿತ್ಯ ನೀವು ಬಳಸೋ ನೆಗೆಟಿವ್ ಪದ ಬಳಸಿದ ತಕ್ಷಣ ವೆಯ್ಟ್ ಅಂದ್ಬಿಟ್ಟು ಪಾಸಿಟಿವ್ ಪದ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ, ಪ್ರಯತ್ನ ಮಾಡಿ. ಮಾಡ್ತಾ 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 ನೀವೇ 100, 200, 1000 ಪಾಸಿಟಿವ್ ಪದಗಳನ್ನು ಹುಡ್ಕೋಕ್ಕೆ ಶುರು ಮಾಡ್ತೀರಾ. ಆ್ಯಂಡ್ ಬ್ಯೂಟಿಫುಲ್ ಆಗೋದು ನಿಮ್ಮ ಲೈಫ್ ಮೇಲೆ ಪ್ರಭಾವ ಬೀರುತ್ತೆ. ಒಂದು ಐಡಿಯಾ ಬಂದಿದೆ, ನೋಡೋಣ. ಪಾಸಿಟಿವ್ ಪದಗಳ ಬಗ್ಗೆನೇ ಯಾವುದಾದ್ರೂ ಒಂದು ವಿಡಿಯೋ ಮಾಡಬೇಕಾ? ನಾನೆಲ್ಲ ಹೇಳಿರ್ತೀನಿ, ನೀವು ಸುಮ್ಮನೆ ಇಟ್ಕೊಂಡಿರಿ. ನಾನೆಲ್ಲ ಡೈರಿಲಿ ಬರ್ಕೊಂಡಿರ್ತೀನಿ, ನಿಧಾನವಾಗಿ ನಾನು ಮಾಡ್ತೀನಿ. ಬಿಕಾಸ್ ಎಲ್ಲ ಸೆಟಪ್ ಮಾಡಿ ಆಮೇಲೆ ಬೇರೆ ಬೇರೆ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಇದ್ದೀನಿ. ಸೊ ನೀವೇ ಅಬ್ಸರ್ವ್ ಮಾಡಿ. ಆ್ಯಂಡ್ ನೀವು ನನಗೊಂದು ಹೆಲ್ಪ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಎಷ್ಟಾಗತ್ತೆ ಅಷ್ಟು ನೆಗೆಟಿವ್ ಪದ ಏನೇನು ಬಳಸ್ತಾ ಇದ್ದೀವಿ ಅದಕ್ಕೆಲ್ಲ ಪಾಸಿಟಿವ್ ಪದಗಳನ್ನು ನೀವು ಫ್ರೀ ಇದ್ದರೆ ನಿಮಗೆ ಕಮೆಂಟ್ ಮಾಡೋಕ್ಕೆ ಆಗುತ್ತೆ. ಅಷ್ಟು ನಿಮಗೆ ಸಮಯ ಇದ್ದರೆ, ನಿಮ್ಮ ಸಮಯ ವೇಸ್ಟ್ ಮಾಡ್ಕೊಂಡು ಮಾಡಬೇಡಿ. ನೀವು ಆರಾಮಿದ್ದರೆ ನನಗೊಂದು ಹೆಲ್ಪ್ ಮಾಡಿ, ನೆಗೆಟಿವ್ ಪದ ಹಾಕಿ, ನೆಗೆಟಿವ್ ಸೆಂಟೆನ್ಸ್ ಹಾಕಿ, ಅದಕ್ಕೆ ಪಾಸಿಟಿವ್ ಸೆಂಟೆನ್ಸ್ ಹಾಕಿ. ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಮಾಡಿ, ಅದನ್ನೆಲ್ಲ ನಾನು ಸ್ಕ್ರೀನ್ಶಾಟ್ ತೊಗೊಂಡು ಒಂದು ವಿಡಿಯೋ ಮಾಡಿಬಿಡ್ತೀನಿ. ನನಗೂ ಹೆಲ್ಪ್ ಆಗುತ್ತೆ. ನನಗೆ ಗೊತ್ತಿರೋದನ್ನು ನಾನು ಆ್ಯಡ್ ಮಾಡ್ತೀನಿ. ಎಷ್ಟು ಕಲ್ತ್ರಿ ಇವತ್ತು ಮಾತಿನ ಬಗ್ಗೆ, ಹೇಗೆ ಆಚರಣೆ ಮಾಡಬೇಕು? ಮೊದಲನೇದು ಸೆಲ್ಫ್ ಟಾಕ್, ಎರಡನೇದು ನೆಗೆಟಿವ್ ಮಾತಾಡ್ತಿದ್ದಂಗೆ ನಾವು ಹೇಗೆ ಶಿಫ್ಟ್ ಆಗಬೇಕು, ಮೂರನೇದು ಸಾಫ್ಟಾಗಿ ಮಾತಾಡಬೇಕು, ಇನ್ನೊಬ್ಬರನ್ನ ಇನ್ಸ್ಪೈರ್ ಮಾಡೋದನ್ನ ಇವತ್ತು, ಇನ್ನೊಬ್ಬರಿಗೆ ಪ್ರೋತ್ಸಾಹ ಕೊಟ್ಟನ ಇವತ್ತು, ಇನ್ನೊಬ್ಬರಲ್ಲಿ ಸಾಮರ್ಥ್ಯ ಸೃಷ್ಟಿ ಮಾಡೋದನ್ನ ಇವತ್ತು ಅಂತ ನೋಡಬೇಕು. ಆ್ಯಂಡ್ ನೆಗೆಟಿವ್ ವೈಬ್ರೇಷನ್ ಪದಗಳು, ಪಾಸಿಟಿವ್ ವೈಬ್ರೇಷನ್ ಪದಗಳನ್ನ ಅಬ್ಸರ್ವ್ ಮಾಡಬೇಕು. ಏನೇನು ಕಲ್ತ್ರಿ ನನಗೆ ಕಮೆಂಟ್ ಮಾಡಿ. ಹಾಗೆ ಪಾಸಿಟಿವ್ ನೆಗೆಟಿವ್ ಬಗ್ಗೆ ಸ್ಟೇಟ್ಮೆಂಟ್ಸ್ನ ಕೊಡಿ. ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.